ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನಿವತ್ತು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಳಿಲುಘಟ್ಟ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಈ ಅಳಿಲುಘಟ್ಟದಲ್ಲಿ ಕೂಡ ಕುಮಾರರಾಮನ ದೇವಸ್ಥಾನ ಇದೆ. ಕುಮಾರರಾಮನನ್ನ 106 ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಆ ಕುಮಾರರಾಮನ ಮತ್ತೆ ಇಲ್ಲಿ ಆರಾಧನೆ ಮಾಡ್ತಕ್ಕಂಥ ಪೂಜಾರಿ ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕುಮಾರರಾಮನ ಶಿಲ್ಪ. ಇದೇ ಥರದ ಶಿಲ್ಪವನ್ನು ನಾನು ಶಿವರಾಂಪುರ ಅಲ್ಲಿ ಕೂಡ ಇದು ಒಂದು ದೊಡ್ಡ ಕಾಡಲ್ಲಿ ಆ ದೇವಸ್ಥಾನ ಇತ್ತು. ಅದೇ ಮೂರ್ತಿಯನ್ನು ಹೋಗ್ತಕ್ಕಂಥ ಶಿಲ್ಪಗಳು, ಅದೇ ಮಾದರಿಯಲ್ಲಿ ಇರ್ತಕ್ಕಂಥ ಶಿಲ್ಪ ಇದು. ಕೈಯಲ್ಲಿ ಬರ್ಚಿಯನ್ನು ಹಿಡಿದು ಕುಮಾರರಾಮ ಬೊಲ್ಲ ಕುದುರೆಯನ್ನೇರಿ ನಿಂತಿದ್ದಾನೆ, ಕುಳಿತಿದ್ದಾನೆ. ಹಾಗೆ ಬೊಲ್ಲ 2 ಕಾಲನ ಮೇಲೆ ಕೆತ್ತಿ ನೆಗೆಯುವ ರೀತಿ ಕಂಡುಬರುವಂಥದ್ದು. ಹಾಗೆ ಸೂಕ್ಷ್ಮವಾಗಿ ನೋಡಿದಾಗ ಈ ಬರ್ಚಿಗೆ ವಿಶೇಷವಾಗಿ ರಚನೆಯನ್ನು ಕೂಡ ಮಾಡಿದ್ದಾರೆ. ಕೈಲಿ ಹಿಡ್ಕೊಳ್ಬೇಕೆ ಗ್ರಿಪ್ಪು ಅದೆಲ್ಲ ಕೂಡ. ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ಕೊಂಡು ಬರ್ಕೈತೀರಿ? ನಿಮ್ಮ ತಂದೆ ತಾತವ್ರ ಕಾಲದಿಂದ ಮಾಡ್ಕೊಂಡು ಬರ್ತೀವಿ. ಇದು ಯಾವ ದೇವ್ರ ಅಂತ ಗೊತ್ತು ನಿಮಗೆ? ರಾಮದೇವ್ರ ಅಂತ ಅಷ್ಟೇ ಗೊತ್ತು. ಅಲ್ಲ, ನಿಮ್ಗೆ ಮತ್ತೆ ಕುಮಾರರಾಮ, ಹರಿಯಾಲ ದೇವಿ ಅಂತ ಇತಿಹಾಸ ಏನಾದ್ರು ಗೊತ್ತೈತೆ? ರಾಮದೇವರು ಅಂತ ಅಷ್ಟೇ ಪೂಜೆ ಮಾಡ್ಕೊಂಡು ಬರ್ತಾರೆ. ತಮ್ಮ ಹೆಸರು? ಪ್ರಕಾಶ್. ಈಗ ನೀವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಭಾನುವಾರ ಪೂಜೆ, ಪ್ರತಿ ಭಾನುವಾರ ಪೂಜೆ ಮಾಡ್ತಾ ಇದ್ದೀರಿ. ಜಾತ್ರೆ ಉತ್ಸವಗಳು ಏನಾದ್ರು ಮಾಡ್ತಾರೆ? ಜಾತ್ರೆ ಮಾಡ್ತೀವಿ. ಯಾವಾಗ ಮಾಡ್ತಾರೆ? ಶ್ರೀರಾಮನವಮಿ ಮಾಡ್ತಾರೆ. ಆಮೇಲೆ ಎಡಿ ಜಾತ್ರೆ ಅಂತ ಮಾಡ್ತೀವಿ. ಮತ್ತೆ ಎಡಿ ಜಾತ್ರೆ ಅಂತ ಮಾಡ್ತೀವಿ. ಊರ್ ವ್ಯವಸ್ಥೆ ಎಲ್ಲ ಇರುತ್ತೆ. ಇನ್ನು ಮಾಮೂಲಿ ಪಾನಕ ಪಲಾರ ಶ್ರೀರಾಮ ಬದಲಿಸಿ ಮಾಡಿಸ್ತೀವಿ. ಎಲ್ಲ ಊರ್ ಜನ ಮಾಡಿಸ್ತಾರೆ. ನಾವು ಇಲ್ಲಿ ಬಂದು ಭಕ್ತರಿಗೆ ಪೂಜೆ ಮಾಡ್ಕೊಡೋದು. ಇದಕ್ಕೇನಾದ್ರು ಭೂಮಿ ಗೀಮಿ ಏನಾದ್ರು ಇದಾವ? ಇಲ್ಲ, ಇದಷ್ಟೇ. ಇದೆಲ್ಲ ದೇವಸ್ಥಾನಕ್ಕೆ ಸೇರಿದ ಜಾಗ ಇದು. ಇದು ಗೇಟ್ ಇತ್ತಲ್ಲ, ಇದು ಗೇಟ್ ಕಿತ್ತಾಕಿ. ಇದೊಂದೇ ಮೂರ್ತಿ ಇರೋದು, ಮತ್ತೆ ಬೇರೆ ಕಡೆ ಎಲ್ಲಿ ಇಲ್ಲ? ಬೇರೆ ಕಡೆ ಎಲ್ಲೂ ಇಲ್ಲ, ಸುತ್ತಮುತ್ತ ಎಲ್ಲೂ ಇಲ್ಲ. ಸ್ನೇಹಿತರೆ, ಕೇಳಿದ್ರಲ್ಲ, ಕುಮಾರರಾಮ ಕೇವಲ ಒಂದು ಗರ್ಭಗೃಹದಲ್ಲಿ ಆತನನ್ನು ಪ್ರತಿಷ್ಠಾಪನೆ ಮಾಡಿ 106 ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇವಲ ಶ್ರೀರಾಮ ಅಂತ ಆರಾಧನೆ ಮಾಡ್ತಾರೆ. ಆದರೆ ಕುಮಾರರಾಮನ ಇತಿಹಾಸ ಎಷ್ಟೋ ಜನಕ್ಕೆ ತಿಳಿಯೋದಿಲ್ಲ. ಇವರಿಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕುಮಾರರಾಮ ಒಬ್ಬ ರಾಜನಾಗಿದ್ದ, ಒಬ್ಬ ದಷ್ಟಪುಷ್ಟ ಸಾಮ್ರಾಜ್ಯವನ್ನು ಕಟ್ಕೊಂಡು ಇಡೀ ದಕ್ಷಿಣ ಭಾರತಕ್ಕೆ ದೆಹಲಿ ಸುಲ್ತಾನರ ದಾಳಿಯನ್ನು ತಡೆಗಟ್ಟಿ ಮುಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟ ಅಂತೇಳಿ ಅವ್ರಿಗೆ ಇತಿಹಾಸದ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಈ ಅಳಿಲುಘಟ್ಟದ ಕುಮಾರರಾಮನನ್ನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.